ಹರಿಶ್ಚಂದ್ರ ರಾಠೋಡ್ ಅವರಿಗೆ, ಗೌರವ ಅಧ್ಯಕ್ಷರಾದಂತಹ ಚೌಹಾಣ್ ಅವರಿಗೆ, ಸದಸ್ಯರಾದಂತಹ ಬಾಬುರಾಮ್ ಜಾಧವ್ ಅವರಿಗೆ ಮತ್ತು ವೇದಿಕೆಯನ್ನು ಎಲ್ಲ ಹಿರಿಯರೇ, ಮುಂಬೈನಲ್ಲಿ ಆಸೆಗಳಂತಹ ಎಲ್ಲ ನನ್ನ ಸಹೋದರರು ಕೂಡ ನಮಸ್ಕಾರಗಳು. ನಾನು ಕೂಡ ಸತತವಾಗಿ ಈ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದೆ. ಕಳೆದ ತಮ್ಮೆಲ್ಲರೂ ಕೂಡ ಸಮಯವಿದೆ. ಯಾಕಂದ್ರೆ ಇವತ್ತು ಕುಟುಂಬ ಭಾಗದಲ್ಲಿ 19 ನಡೀತಕ್ಕಂಥ ಕಾರ್ಯಕ್ರಮಗಳು 19 ಲಕ್ಷ ಕಾರ್ಯಕ್ರಮ ಪಾಲ್ಗೊಂಡು ತಡವಾಯಿತು. ವರ್ಷದಂತೆ ಈ ವರ್ಷ ಕೂಡ ಒಂದು ಒಳ್ಳೆಯ ರೀತಿಯಿಂದ ಹೆಚ್ಚಿನ ಅಂಕ ಪಡೆದಕ್ಕಂಥ ಎಲ್ಲ ಸೋದರ ಮತ್ತು ಸೋದರಿಯರಿಗೆ 95%, 97% ಪಡೆದಂತಹ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಸಮಾಜದಲ್ಲಿ ಹೆಚ್ಚಿನ ಉತ್ಸಾಹ ಬರ್ತಕ್ಕಂಥ ಒಂದು ಒಳ್ಳೆಯ ರೀತಿಯಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರೂ ಕೂಡ ನನ್ನ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸಲು ಬಯಸ್ತಾ ಇದ್ದೀವಿ. ಯಾವತ್ತೂ ಕೂಡ ತಮ್ಮ ಸಮಾಜದವರು ದುಡಿಮೆಯಿಂದ ಬೆಳೆದಕ್ಕಂಥ ಸಮಾಜ. ಅನೇಕ ಕಡೆ ಇವತ್ತು ನಾನು ಎಲ್ಲರೂ ಕೂಡ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಕೆಲಸ ಇರುವುದು, ಯಾರೇ ಸಂಬಂಧಪಟ್ಟ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಹತ್ತರದಲ್ಲಿ ತಿರುಗಾಡಿ ತಮ್ಮ ಕೆಲಸ ಮಾಡ್ತಕ್ಕಂಥ ಅಡಿಯಲ್ಲಿ ದುಡಿತಕ್ಕಂಥ ಒಂದು ಸಮಾಜ. ಯಾಕಂತ ಅನೇಕ ಕಡೆ ನಾನು ಕೂಡ ನೋಡಿದ್ದೀನಿ. ನಾನು ಕೂಡ ನಮ್ಮೆಲ್ಲ ಆಶೀರ್ವಾದದಿಂದ 2 ಬಾರಿ ಶಾಸಕರಾಗಿ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀನಿ. ನಮ್ಮೆಲ್ಲರಲ್ಲಿ ಪಾದಗಳಿಗೆ ಕೂಡ ನಾನು ಅನುಸರಿಸಬೇಕಾಗ್ತದೆ. ಯಾಕಂತಂದ್ರೆ ಒಳ್ಳೆ ರೀತಿಯಿಂದ ಇವತ್ತು ಅಭಿವೃದ್ಧಿ ದುಡಿದು ಕೆಲಸ ಮಾಡ್ತಕ್ಕಂಥ ಈ ಸಮಾಜದಲ್ಲಿ ಒಂದು 92%, 95% ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಅವರು ಬಹಳ ತೆಳುವಾಗಿ ಕಾರ್ಯಕ್ರಮದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ರೀತಿಯಲ್ಲಿ IAS ಆಫೀಸರು, KPS, IAS ಮತ್ತು ಇಂಥ ಒಳ್ಳೆ ಹುದ್ದೆಗಳಲ್ಲಿ ಕೂಡ ನಾನು ಮುಂದುವರಲಿ ಅಂತ ಹೇಳಿ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಈಗಾಗಲೇ ನೋಡಿದ ವೇದಿಕೆ ಮುಖಾಂತರ ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು 15 ಹುಡುಗರಿಗೆ ತಾವೆಲ್ಲ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಿದೆ. ಯಾವತ್ತೂ ಕೂಡ ನಾನು ನಮ್ಮ ಸಮಾಜ ಜೊತೆಯಾಗಿ ನಾನು ಯಾವತ್ತೂ ಕೂಡ ಇದ್ದೀನಿ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಈ ಕೆಟ್ಟ ಕಾರ್ಯಕ್ರಮಗಳಲ್ಲಿ ನಾನು ಕೂಡ 5 ವರ್ಷಗಳು ಕಂಟಿನ್ಯೂ ಸತತವಾಗಿ ಈ ಕಾರ್ಯಕ್ರಮದಲ್ಲಿ ಕೂಡ ನಾವು ಪಾಲ್ಗೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತಮಗೇನು ಅನ್ಯಾಯ ಆಗಿದೆ, ಒಳ ಮೀಸಲಾತಿ ಮುಖಾಂತರ ಏನು ಅನ್ಯಾಯ ಆಗಿದೆ, ನಡೀತಕ್ಕಂಥ 17ನೇ ತಾರೀಕು ಅಧಿವೇಶನದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಮಾಜದ ಪರವಾಗಿ ನಾವು ನಿಂತು ಮಾತಾಡ್ತೀವಿ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವಾಗಿರ್ಬೋದು, ಅವಿನಾಶ್ ಅಣ್ಣರಾಗಿರ್ಬೋದು, ಅನೇಕ ಸಮಾಜದವರು ಮತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಅಪೋಸಿಷನ್ ಲೀಡರ್ ಈಗಾಗಲೇ ನಿಂತು ಕೂಡ ನಾವು ಮಾತಾಡಿದ್ದೇವೆ. ಮುಂದಿನ ದಿನಗಳಲ್ಲಿ 17ನೇ ತಾರೀಕು ನಡೀತಕ್ಕಂಥ ಹೌಸ್ನಲ್ಲಿ ವಿಶೇಷವಾಗಿ ಇದಕ್ಕೊಂದು 2 ಗಂಟೆ ಸಮಯ ಕೊಡು ಅಂತೇಳಿ ಮೊನ್ನೆ ಸಭಾಧ್ಯಕ್ಷರುಗಳಿಗೆ ಸಮಯ ತಗೊಂಡು ತಮ್ಮ ಪರವಾಗಿ ಕೂಡ ನಾನು ಪ್ರಾಮಾಣಿಕವಾಗಿ ನಿಂತು ಮಾತಾಡ್ತೀನಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ನಾನು ಹೇಳಬೇಕಾಗಿದೆ. ಯಾಕಂತಂದ್ರೆ ಅನ್ಯಾಯ ಆಗಿದೆ, ಅನ್ಯಾಯ ಅಂತ ಹೇಳ್ಬೇಕಾಗ್ತದೆ. ವಿಶೇಷವಾಗಿ ಇಷ್ಟು ದೊಡ್ಡ ಸಮಾಜ ಇರ್ಲಿಕ್ಕಾಗಿನೂ ಇವತ್ತು ನಾವು ಬರ್ತಕ್ಕಂಥ ಒಳ ಮೀಸಲಾತಿಯಲ್ಲಿ 1% ಇದ್ದಂಥವ್ರಿಗಿಂತ ಅವರಿಗೆ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಟ್ಟು ತಗೊಂಡು 20% ಕೊಡ್ತಕ್ಕಂಥ ಏನು ಅನ್ಯಾಯ ಆಗಿದೆ, ಅದ್ರ ಪರವಾಗಿ ನಾವೆಲ್ಲರೂ ಕೂಡ ನಿಂದಿರ್ತೀವಿ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳಬೇಕಾಗ್ತದೆ. ಇವತ್ತು ಕೂಡ ಅನೇಕ ಕಾರ್ಯಕ್ರಮಗಳಿಂದ ಇನ್ನೂ ಕೂಡ ವೇದಿಕೆ ಮೇಲೆ ಪರ ಪೂಜೆಗಳು ಅನೇಕರು ಕೂಡ ಮಾತಾಡಿದ್ರು. ನಾನು ಹೆಚ್ಚಿನ ಸಮಯ ತಗೊಳ್ಳಾರ್ದೆ. ಯಾಕಂದ್ರೆ ಸಂಗೊಳ್ಳಿ ಇವತ್ತು ಮೂರ್ತಿ ಮೆರವಣಿಗೆ ಕಾರ್ಯಕ್ರಮ ಉದ್ಘಾಟಕರಂತೆ ನನಗೆ ಹಾಕಿರೋದ್ರಿಂದ ಆ ಕಾರ್ಯಕ್ರಮ ಕೂಡ ನಾನು ಪಾಲ್ಗೊಳ್ಳಬೇಕಾಗಿದೆ. ಅದನ್ನ ಜಾಸ್ತಿ ಸಮಯ ತಗೊಳ್ಳೋದು ಕೂಡ ಏನೇ ಇದ್ರು ಕೂಡ ತಮ್ಮ ಸಮಾಜ ಜೊತೆಯಾಗಿ ನಾನು ಪ್ರಾಮಾಣಿಕವಾಗಿ ಇರ್ತೀನಿ ಅಂತಕ್ಕಂಥ ಕೂಡ ವಿಶೇಷವಾಗಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ನನಗೂ ಕೂಡ ಕರ್ಸಿ 4 ಮಾತುಗಳು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಎಲ್ಲ ಪರಮ ಪೂಜೆಗಳ ಪಾಲ್ಗೊಳ್ಳೋದ್ರಿಂದ ನಾನು ಮಾತು ಮುಗಿಸ್ತೀನಿ. ಎಲ್ಲರೂ ಕೂಡ ನಮಸ್ಕಾರ. ಚಪ್ಪಾಳೆ.